ಸಂಘದ ಡೈರೆಕ್ಟರ್ ಆಗಿದ್ದಾರೆ. ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಬರುವಂತ ಪಾಪ ನನಗೆ ಫೋನ್ ಮಾಡ್ತಾನೆ ಇದ್ದಾರೆ. ತಕ್ಷಣ ಬಂದಿದ್ದಾನೆ. ನಮಗಂತೂ ಬಹಳ ಸಂತೋಷ. ಜೋರು ಚಪ್ಪಾಳೆಯೊಂದಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ನಾನು 69 ವರ್ಷ ಆರಾಮಿದ್ದೀನಿ ಅಂತ ಅನ್ಸುತ್ತೆ. ನನಗೆ ಯಾವಾಗಲೂ ನಗಿತಾ ಇರುವಂತದ್ದು. ಅದೇ ರೀತಿ ನಗುಮುಖ ನೋಡಿ ನಮ್ಮ ಡಾಕ್ಟರ್. ಸೊ ಏನಂತ ಹೇಳಿದ್ರೆ ಮನುಷ್ಯನಿಗೆ ಆರೋಗ್ಯನೇ ಬಹಳ ಮುಖ್ಯ. ನಾನು ಬಹಳ ಗಮನಿಸಿದ್ದೀನಿ ಸರ್. ನಮ್ಮಲ್ಲಿ ಸಮಸ್ಯೆ ಏನೇ ಇರಲಿ, ಪ್ರಮೋಷನ್ ಇದು ಆರೋಗ್ಯದ ಸಮಸ್ಯೆ ಬಂದಾಗ ಪಾಪ ಕೆಲವರಿಗೆ ಪೆನ್ಷನ್ 10,000 ಇದೆ ಸರ್. ಅವರು ಮಾತ್ರೆಗಳು ಕೂಡ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕೆಲವರಿಗೆ ಬಹಳ ಕಡಿಮೆ ಪೆನ್ಷನ್ ನಡೆಸಿದ್ದಾರೆ. ಕಡಿಮೆ ಆರೋಗ್ಯಕ್ಕೆ ಬಹಳಷ್ಟು ದುಡ್ಡು ವ್ಯಯಿಸ್ತಾ ಇದ್ದಾರೆ. ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯಕ್ಕೆ ಸರಿಯಾದಂತಹ ದೇವರು ಡಾಕ್ಟ್ರು. ಯಾಕೆ ಅಂತ ಹೇಳಿದ್ರೆ ದೇವರಿಗೂ ಡಾಕ್ಟ್ರಿಗೂ ಒಂದು ಸಂಬಂಧ ಇದೆ. ಏನು ಅಂತ ಹೇಳಿದ್ರೆ ದೇವರಿಗೆ ಕೋಪ ಬಂದ್ರೆ ಡಾಕ್ಟರ್ ಹತ್ರ ಕಳಿಸ್ತಾರೆ, ಡಾಕ್ಟರ್ ಕೋಪ ಬಂದ್ರೆ ದೇವರ ಹತ್ರಕ್ಕೆ ಕಳಿಸ್ಬೇಕು. ಆ ರೀತಿ ಅಲ್ಲ. ಆದ್ರೆ ನಮಗೆ ಬಂದಿರುವಂತ ಆಂಜನಪ್ಪರವರು ಹೃದಯವಂತಿಕೆ ಮತ್ತೆ ಬುದ್ಧಿವಂತಿಕೆ ಇರುವಂತಹ ಡಾಕ್ಟರ್. ಈ ಹೃದಯವಂತಿಕೆ ಬುದ್ಧಿವಂತಿಕೆ ಎರಡೂ ಸೇರುವಂತ ಬಹಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಕರೋನಾ ಸಮಯದಲ್ಲಿ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ ಯಾರಿಗೂ ಔಷಧಿ ಏನು ಅಂತ. ಎಷ್ಟು ಜನರನ್ನ ಒಬ್ಬತ್ತು ಕೋಟ್ಯಾಧೀಶ್ವರ ಒಬ್ಬ ಹೇಳ್ತಾನೆ, ಸರ್ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಈಸ್ 100 crores ಸರ್, ಪ್ಲೀಸ್ ಸೇವ್ ಮಿ ಸರ್ ಅಂತ ಡಾಕ್ಟರ್ನ ಕೇಳ್ತಾನೆ. ಉಳಿಸ್ಕೊಳಕ್ಕಾಗಲ್ಲ. ನೀನು ಬ್ಯಾಂಕ್ ಬ್ಯಾಲೆನ್ಸ್ ಯಾರಿಗೆ ಬೇಕೋ, ಆರೋಗ್ಯ ಬಹಳ ಮುಖ್ಯ. ಹಾಗೆ ಕರೋನಾ ಸಮಯದಲ್ಲಿ ಪ್ರತಿ ದಿವಸ ದೂರದರ್ಶನದಲ್ಲಿ ಕಾಣಿಸ್ಬಿಟ್ಟು ಧೈರ್ಯವನ್ನು ತುಂಬಿದಂತಹ ವ್ಯಕ್ತಿ ನಮ್ಮ ಡಾಕ್ಟರ್ ಆಂಜನಪ್ಪರವರು. ಎಂತ ಧೈರ್ಯವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅನೇಕ ಜನ ದಾರಿಯಲ್ಲಿ ಕಾಣಿಸಿ ಸರ್ ನಿಮ್ಮಿಂದ ನಾನು ಉಳ್ಕೊಂಡೆ ಸರ್, ನೀವು ನನಗೆ ಧೈರ್ಯ ಕೊಟ್ರಿ ಅಂತ. ಅನೇಕ ಜನ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬ ಪಕ್ಕದ ಬೆಡ್ಡಲ್ಲಿ ಒಬ್ಬರು ತೀರೋಗಿದ್ದಕ್ಕೆ ಬೈಕ್ ಪಕ್ಕದ ಬೆಡ್ಡಲ್ಲಿ ಒಬ್ಬರು ತೀರೋದ್ರು. ಆ ಬೈಕ್ ನೆಕ್ಸ್ಟ್ ಇವನು ಇರಲಿಲ್ಲ, ಬೈದಿದ್ದಾರೆ. ಆ ರೀತಿ ಭಯವನ್ನ ಓಡಿಸಿದಂತಹ ಒಬ್ಬ ವ್ಯಕ್ತಿ ಇದು ಸಹ ನಮ್ಮಲ್ಲಿ ಇದ್ದಾರೆ. ಬಹಳ ಸಂತೋಷ ಸರ್. ಹೃದಯವಂತಿಕೆ ಮತ್ತೆ ಬುದ್ಧಿವಂತಿಕೆ ಇದೆ ಅಲ್ವಾ. ಅಂಡ್ ದೆನ್ ಈ ರೀತಿ ಹೃದಯ ನೋಡಿ, ಚಿಕ್ಕ ಮಕ್ಕಳು ಸರ್, ಚಿಕ್ಕ ಮಕ್ಕಳು ನೀವು ಲತಾ ಮಂಗೇಶ್ಕರ್ ಹಾಡಾಕಿ ಅವ್ನು ಮಲಗಲ್ಲ. ಲತಾ ಮಂಗೇಶ್ಕರ್ ಹಾಡಾಕಿ ಮಲಗಲ್ಲ. ತಾಯಿ ಹಾಡಿದ್ರೆ ಮಲಗ್ತಾರೆ. ಜೋ ಜೋ ಮುದ್ದು ಕಂದ ಅಂತ ಹಾಡಿದ್ರೆ, ತಾಯಿ ಹಾಡಿದ್ರೆ ಮಲಗ್ತವೆ. ಲತಾ ಮಂಗೇಶ್ಕರ್ ಒಳ್ಳೆ ಸಿಂಗರು, ಮಲಗಲ್ಲ. ಯಾಕೆಂದ್ರೆ ಅದು ಹೃದಯದಿಂದ ಬರುವಂತಹ ಹಾಡು. ಆ ರೀತಿ ಹೃದಯದಿಂದ ಬರುವಂತಹ ಮಾತುಗಳ ವ್ಯಕ್ತಿ ನಮ್ಮ ಆಂಜನಪ್ಪರವರು. ಬಂದಿರುವಂತದ್ದು ತುಂಬಾ ಸಂತೋಷ. Ego and knowledge are inversely proportional to each other. When ego is more, knowledge decreases. When knowledge is more, ego decreases. ಈ ರೀತಿ ಯಾವುದೇ ಅಹಂಕಾರ ಇಲ್ಲದೆ ಇರುವಂತಹ ಸರಳ ವ್ಯಕ್ತಿ ನಮ್ಮ ರಾಜ್ಯಾಧ್ಯಕ್ಷರು ಅಷ್ಟೇ ಬಹಳ ಸರಳ ವ್ಯಕ್ತಿಗಳು. ಇವರಿಬ್ರು ಒಳ್ಳೆ ಸ್ನೇಹಿತರು. ನನಗೆ ಅದಕ್ಕೋಸ್ಕರ ಇಬ್ಬರು ತರಿಸಬೇಕು, ಒಂದು ಸ್ಟೇಜ್ ಮೇಲೆ ನೋಡ್ಬೇಕು ಅನ್ನುವಂಥದ್ದು ಇತ್ತು ನನ್ನ ಮನಸ್ಸಲ್ಲಿ. ಅದು ಈಡೇರಿದೆ. ಬಹಳ ಸಂತೋಷ ನನಗೆ ಸರ್. ಈಗ ಲೇಟ್ ಆಗಿದೆ, ಎಲ್ಲ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ದಯವಿಟ್ಟು ನೀವು ಮುಂದೆ. ಶುಭ ಮುಂಜಾನೆಯ ಕಾರ್ಯಕ್ರಮ ಶುಭ ಮಧ್ಯಾಹ್ನಕ್ಕೆ ಬಂದಿದೆ. ಸಭಾಂಗಣದಲ್ಲಿ ಸಾಕಷ್ಟು ಜನ ಏರಿದ್ದೀರಿ. ನನ್ನ ಕ್ಷಮೆ ಇರಿ. ನಮ್ಮ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿ ಇವತ್ತು ಏನು ಪ್ರಾಬ್ಲಮ್ ಇದ್ದೀನಪ್ಪ, ಡಿ ಕೆ ಶಿವಕುಮಾರ್ ಮನೆಗೆ ಸಂಘಕ್ಕೆ ಏನೋ ಸರ್ಕಾರದಿಂದ ಸಹಾಯ ಆಯ್ತು. 80 ಕೋಟಿ ಟ್ಯಾಕ್ಸ್ ನ ಮನ್ನಾ ಮಾಡಿದ್ರು. ಅದಕ್ಕೆ ಅವ್ರಿಗೆ ಟ್ಯಾಕ್ಸ್ ಹೇಳೋಣ ಅಂತ ನಾವು 15 ಜನ ಹೋದೋ. ಹಂಗಾಗಿ ನನಗೆ ಬಹಳ ಖುಷಿ ಆಗಿದೆ. ಅಂದ್ರೆ ಭೈರಪ್ಪನವ್ರು ಆಲ್ರೆಡಿ ಬಂದು ಗೊತ್ತಿದ್ದಾರೆ, ಮಾತಾಡಿದ್ದಾರೆ. ಬಹಳ ಹೆಮ್ಮೆ ಅನ್ಸುತ್ತೆ ಅಂತ ರಾಜ್ಯಾಧ್ಯಕ್ಷರು ಕೃಷ್ಣಪ್ಪನವ್ರು ಬಿಡಿ, ಸಕಲ ಕಲಾ ವಲ್ಲಭರು ಬಿಟ್ರೆ ಆಡ್ಬಿಡ್ತಾರೆ ನಿಮ್ಮನ್ನೆಲ್ಲ ಎಂಟರ್ಟೈನ್. ನನಗೆ ಗೊತ್ತಿತ್ತು ಲೇಟ್ ಆದ್ರೂ ಕೂಡ ಮಾಡ್ತಾರೆ ಅಂತ.
ಅವರ ಒಂದು ಮಾತನ್ನು ಪದೇ ಪದೇ ಹೇಳ್ತಾರೆ, ಹೃದಯ ಶ್ರೀಮಂತಿಕೆ ಇರಬೇಕು ನಿಮ್ಮೆಲ್ಲರಿಗೂ ಇದೆ, ಅದಕ್ಕೆ ಈ ಕಾರ್ಯಕ್ರಮ ಬಂದಿದ್ದೀವಿ, ಅದು ನನಗೆ ಹೆಮ್ಮೆ. ಸೊ ವೈದ್ಯನಾಗಿ ನನ್ನ ಕೆಲಸ ಆರೋಗ್ಯದ ಬಗ್ಗೆ ಕೆಲವು ಮಾಹಿತಿಗಳನ್ನ, ಬಟ್ ಬಹಳ ಚೆನ್ನಾಗಿ ಹೇಳಿದ್ದಾರೆ ಯಾರೋ ಹಿರಿಯರು, ಹಸಿದ ಮನುಷ್ಯನನ್ನ ಉಂಡ ಸಿಂಹವನ್ನ ಕೆಣಕಬಾರ್ದಂತೆ. ನೀವು ಇನ್ನ ಹಸ್ಕೊಂಡಿದ್ದೀರಿ, ಕೆಲವು ಡಯಾಬಿಟಿಕ್ ಇರ್ತೀರಿ, ಸೊ ಅದರಿಂದ ತುಂಬಾ ಹೊತ್ತು ತಗೊಳ್ಳೋದಿಲ್ಲ. ನಿಮ್ಮ ಕೆಲವು ಮಾತುಗಳನ್ನ ಹೇಳಿ ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ಅದನ್ನ ಬೇಕಾದ್ರೆ ನಾನು ತಗೊಂಡು ಕೆಲವು ಆನ್ಸರ್ ಮಾಡ್ತೀನಿ. ನೋಡಿ, ಕೋವಿಡ್ ಬಗ್ಗೆ ಇನ್ನೊಂದು ಗುಮ್ಮ ಬಂದಿದೆ. 3 ಗಂಟೆಗೆ ನಾನು ಝೀ ಕನ್ನಡಗೆ ಕರೆದಿದ್ದಾರೆ, ಇಲ್ಲಿಂದ ಮುಗಿಸ್ಕೊಂಡು ಝೀಗೆ ಹೋಗ್ಬೇಕು. ನಾನು ಪದೇ ಪದೇ ಹೇಳ್ತಿದ್ದೆ, ಈ ಕೊರೋನಾ ಅನ್ನೋ ಒಂದು ಗುಮ್ಮ ಸರ್, ನಾವೆಲ್ಲರೂ ಹಿರಿಯರು ಬಹಳ ಜನ ಚಿಕ್ಕ ಹುಡುಗರು ನಾವು ಏನ್ ಬಣ್ಣೆ ಸುರಿಸೇವಿ ಸರ್, ಹಳ್ಳಿಗಳ ಕಡೆ ಬಣ್ಣೆ ಸುರಿಸೇವೆ, ತುಪ್ಪ ಸುರಿಯೋದು ಸುರಿಯೋದು. ಅಂಡ್ ಈಗಿನ ಕಾಲದ ಮಕ್ಳಿಗೆ ನಾನು ಯಾವ್ದು ಹೇಳ್ತೀನಿ, ಕಾನ್ವೆಂಟ್ ಹೋದ್ರೆ ಮಕ್ಕಳ ಆ ತುಪ್ಪ ಸ್ನೇಹದಲ್ಲಿ ನೆಕ್ಕೇವಲ್ಲ, ಆ ಮಜಾ ನಿಮ್ಗಿಲ್ಲ. ಯಾಕಂದ್ರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಕ್ಯಾಟರಿಸ್ಕೊಟ್ಬಿಟ್ಟಿದ್ದಾರೆ. ನಾವು ಚಿಕ್ಕ ಹುಡುಗರಿಗೆ ಈಗ ನೆಕ್ಕೊಳ್ಳೋದು, ಅದೇ ನಮ್ಗೆ ಆಗಿನ ಪ್ರೆಷರ್. ಆಕ್ಚುಲಿ ಈ ವೈರಸ್ ಇದೆಯಲ್ಲ ಸರ್, ಯಾವುದೇ ಒಂದು ವೈರಸ್, ಅಪ್ಪರ್ ರೆಸ್ಪಿರೇಟರಿ ವೈರಸ್, ಇಟ್ಸ್ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಲ್ಲ, ಅದು ಅಲ್ಲಿರೋದ್ರಿಂದ ನಮ್ಮ ಮೂಗಿನಿಂದ ಬಣ್ಣೆ ಸುರಿಯುತ್ತೆ. ಅದು ಮ್ಯೂಕಸ್ ಸೆಕ್ರೀಷನ್ ಅಂತ. ಅದು ಹಳದಿ ಆದಾಗ ಅಷ್ಟೇ ಅದು ಬಣ್ಣೆ ಅನ್ನೋದು. ಮ್ಯೂಕಸ್ ಅಂದ್ರೆ ಅದೊಂಥರ, ಈ ನಾನು 3ನೇ ಅಲೆಯಲ್ಲಿ BT ಒಳಗೆ ಕೂತಿದ್ದೆ, ಆ ಹೆಣ್ಮಗಳು ಕೂತ್ಕೊಂಡಿದ್ದು, ನಾವು 3 ಜನ ಡಾಕ್ಟರ್ ಕೂತಿದ್ವಿ. ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದ್ರು. ನಾನು, ಅಮ್ಮ ನೀನ್ ಮೆಡಿಕಲ್ ಕಾಲೇಜ್ ಹೋಗಿಲ್ಲ, ಸುಮ್ಮನೆ ಕೂತ್ಕೊಮ್ಮ, ನಾನು ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಇದ್ದೀನಿ, ನಾನು ಬುಕ್ ತಗೊಂಡೋಗಿದ್ದೆ. ಈ ಕೊರೋನಾ ವೈರಸ್ ಇವತ್ತು ಚೈನಾದಿಂದ ಝುಯಿ ಅಂತ ಬಂದಿಲ್ಲ, 1975